ಎಲ್ಲರಿಗೂ ನಮಸ್ಕಾರ. ನಾನು ಸ್ವರ ಎಚ್.ಎಸ್. ಭರತನಾಟ್ಯವನ್ನು ನಾನು ಶ್ರೀಮತಿ ವಿದುಷಿ ಶುಭ್ರತಾ ಪ್ರಭಾಕರ್ ಅವರಿಂದ ಆನ್ಲೈನ್ ಮೂಲಕ ಕಲಿಯುತ್ತಿದ್ದೇನೆ. ಇಂದು ನನಗೆ ತುಂಬ ಸಂತೋಷವಾಗುತ್ತಿದೆ. ನಾನು ನನ್ನ ಭರತನಾಟ್ಯ ಜೂನಿಯರ್ ಪರೀಕ್ಷೆಯನ್ನು ಡಿಸ್ಟಿಂಕ್ಷನ್ ಇಂದ ಉತ್ತೀರ್ಣಗೊಂಡಿದ್ದೇನೆ. ಭರತನಾಟ್ಯವು ಭಾರತದ ಅತ್ಯಂತ ಪುರಾತನ ಹಾಗೂ ಸುಂದರವಾದ ಶಾಸ್ತ್ರೀಯ ನೃತ್ಯದಲ್ಲಿ ಒಂದಾಗಿದೆ. ಇಂದು ನಾನು ಆನ್ಲೈನ್ ಕ್ಲಾಸಿನಲ್ಲಿ ಹೇಗೆ ಅಭ್ಯಾಸ ಮಾಡಿದೆ ಹಾಗೂ ಎಕ್ಸಾಮ್ಗೆ ಹೇಗೆ ಸಿದ್ಧತೆ ಪಡೆದೆ ಎಂದು ನಿಮ್ಮೆಲ್ಲರಿಗೂ ತಿಳಿಸುತ್ತೇನೆ. ಆನ್ಲೈನ್ ಕ್ಲಾಸಿನಲ್ಲಿ ನನ್ನ ಗುರುಗಳಾದ ಶ್ರೀಮತಿ ವಿದುಷಿ ಶುಭ್ರತಾ ಪ್ರಭಾಕರ್ ಅವರು ನನಗೆ ಪ್ರತಿಯೊಂದು ಹಂತದಲ್ಲೂ ಮಾರ್ಗದರ್ಶನವನ್ನು ನೀಡಿದರು. ಅವರು ನನ್ನ ತಪ್ಪನ್ನು ಸ್ಕ್ರೀನ್ನ ಮೂಲಕ ಗಮನಿಸಿ ತಿದ್ದುತ್ತಿದ್ದರು, ನನಗೆ ಆತ್ಮವಿಶ್ವಾಸವನ್ನು ನೀಡಿದ್ದರು ಹಾಗೂ ಹೆಚ್ಚು ಸಮಯ ನನಗೆ ಅಭ್ಯಾಸ ಮಾಡಲು ಪ್ರೇರೇಪಿಸಿದರು. ನಾನು ಇಂದು ಆನ್ಲೈನ್ ಕ್ಲಾಸಿನಲ್ಲಿ ಆಗುವ ಪ್ರಯೋಜನ ಹಾಗೂ ಹಾನಿಯ ಬಗ್ಗೆ ನಿಮ್ಮೆಲ್ಲರಿಗೂ ತಿಳಿಸುತ್ತಿದ್ದೇನೆ. ಆನ್ಲೈನ್ ತರಗತಿಯ ಪ್ರಯೋಜನಗಳನ್ನು ಹೇಳುವುದಾದರೆ, ನಾನು ಎಲ್ಲಿಂದ ಬೇಕಾದರೂ ತರಗತಿಗೆ ಹಾಜರಾಗುತ್ತಿದ್ದೆ. ನನಗೆ ಭರತನಾಟ್ಯ ತರಗತಿಗೆ ಹೋಗುವ ಪ್ರಯಾಣ ಮಾಡುವ ಅಗತ್ಯವಿಲ್ಲ. ಸಮಯದ ಉಳಿಯೂ ಆಗುತ್ತಿತ್ತು. ವಿಡಿಯೋಗಳು, ರೆಕಾರ್ಡ್ ಮಾಡಿದ ಪಾಠಗಳು ಮತ್ತು ಕೆಲವು ಪಾಠಗಳು ಮತ್ತೆ ಮತ್ತೆ ನೋಡಿ ಚೆನ್ನಾಗಿ ಅರ್ಥ ಮಾಡಿಕೊಂಡು ನಾನು ಅಭ್ಯಾಸವನ್ನು ಮಾಡುತ್ತಿದ್ದೆ. ನಾನು ಮನೆಯಲ್ಲಿ ಆರಾಮವಾಗಿ ಕಲಿಯುತ್ತಿದ್ದೆ. ಆನ್ಲೈನ್ ತರಗತಿಯ ಹಾನಿಯ ಬಗ್ಗೆ ಹೇಳುವುದಾದರೆ, ನೆಟ್ವರ್ಕ್ ಸರಿಯಾಗಿ ಇಲ್ಲದಿದ್ದಾಗ ಪಾಠಕ್ಕೆ ಅಡಚಣೆ ಉಂಟಾಗುತ್ತಿತ್ತು. ಕೆಲವು ವಿಷಯಗಳನ್ನು ನೇರವಾಗಿ ಮಾಡಿ ಕಲಿಯುವುದು ಆನ್ಲೈನ್ನಲ್ಲಿ ತುಂಬಾ ಕಷ್ಟವಾಗುತ್ತಿತ್ತು. ಪರೀಕ್ಷೆ ಅಭ್ಯಾಸ ಬಗ್ಗೆ ಹೇಳುವುದಾದರೆ, ಮೊದಲು ಪರೀಕ್ಷೆ ಎಂದರೆ ನನಗೆ ಬಹಳ ಭಯವಾಗುತ್ತಿತ್ತು. ಆದರೆ ನನ್ನ ಗುರುಗಳಾದ ವಿದುಷಿ ಶುಭ್ರತಾ ಪ್ರಭಾಕರ್ ಅವರು 15 ದಿನ ಚನ್ನರಾಯಪಟ್ಟಣಕ್ಕೆ ಬೆಳಿಗ್ಗೆಯಿಂದ ಸಂಜೆಯವರೆಗೂ ಚೆನ್ನಾಗಿ ಅಭ್ಯಾಸ ಮಾಡಿಸಿದರು. 3 ದಿನಗಳು ವಾದ್ಯವೃಂದ ಮತ್ತು ಸಂಗೀತ ಗಾಯಕರೊಂದಿಗೆ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಸಿದ್ಧತೆ ಪಡಿಸಿದ್ದರು. ಈ ಪರೀಕ್ಷೆಗೆ ತಯಾರಾಗಲು ನನಗೆ ಬಹಳ ಸುಲಭವಾಗಿರಲಿಲ್ಲ. ಪ್ರತಿದಿನ ಆನ್ಲೈನ್ ಕ್ಲಾಸಿನಲ್ಲಿ ಥಿಯರಿ ಭಾಗವನ್ನು, ಪ್ರತಿಯೊಂದು ಅಧ್ಯಾಯವನ್ನು ಸುಲಭವಾಗಿ ಅರ್ಥವಾಗಲು ಹಾಗೆ ಹೇಳುತ್ತಿದ್ದರು ಮತ್ತು ಅದರ ಸಂಬಂಧಪಟ್ಟ ಕ್ವೆಶ್ಚನ್ ಪೇಪರ್ ಅನ್ನು ದಿನ ಪ್ರಿಪೇರ್ ಮಾಡಿ ಟೆಸ್ಟ್ಗಳನ್ನು ಕೊಡುತ್ತಿದ್ದರು. ಅವರ ಸಹಾಯ ಮತ್ತು ಆಶೀರ್ವಾದದಿಂದಲೇ ನಾನು ಈ ಸಾಧನೆಯನ್ನು ಮಾಡಿದ್ದೇನೆ. ನಾನು ಆನ್ಲೈನ್ ಕ್ಲಾಸಿನಲ್ಲೇ ಕಲಿತು 2 ನೃತ್ಯ ಪ್ರದರ್ಶನವನ್ನು ಮಾಡಿದ್ದೇನೆ. ಮೊದಲನೆಯದು ಬೇಲೂರಿನ ಚನ್ನಕೇಶವ ದೇವಸ್ಥಾನದ ಸಭಾಂಗಣದಲ್ಲಿ, ಎರಡನೆಯದು ಆಯುಷ್ ಟಿವಿಯಲ್ಲಿ. ನನ್ನ ಗುರುಗಳಾದ ಶ್ರೀಮತಿ ವಿದುಷಿ ಶುಭ್ರತಾ ಪ್ರಭಾಕರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ತಿಳಿಸುತ್ತಿದ್ದೇನೆ. ಧನ್ಯವಾದಗಳು.